ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶಶಿಗೌಡ ಯೂಟ್ಯೂಬ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದಾಗಿರುತ್ತೆ ಗುರುವಾರದ ಬ್ಲಾಗ್. ನಾನು ಮಾರ್ನಿಂಗ್ ಎದ್ದಿದ ತಕ್ಷಣ ನನಗೆ ಫಸ್ಟ್ ಕಾಫಿ ಕುಡಿಲೇಬೇಕು. ಅದಾದಮೇಲೆ ನಾನು ಗುರುಜಿಯವ್ರ ಚಾನಲ್ ನೋಡ್ತೀನಿ. ಆನಂದ್ ಗುರುಜಿಯವ್ರ ಪ್ರೋಗ್ರಾಮ್ ನೋಡ್ತೀನಿ. ಹಾಗೆ ರಾಶಿ ಫಲ ಮಾತ್ರ ಮಿಸ್ ಮಾಡಲ್ಲ. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಕ್ವಿಕ್ಕಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಗೆ ಟಿಫನ್ಗೆ ಟೊಮೆಟೊ ಬಾತ್ ಮಾಡಿದ್ದೆ. ಇವತ್ತೊಂದು ಹೋಮ್ ಸರ್ವಿಸ್ ಇರೋ ಕಾರಣ ನಾನು ಬೇಗ ಹೊರಟಿದ್ದಾಯಿತು. ಹಾಗೆ ರಾಯರ ಮಠಕ್ಕೆ ಬಂದೆ. ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಹೋಗಿದ್ದೇನೆ ನಮ್ಮ ಸಲೂನ್ ಬಂದು ನೆನ್ನೆಲ್ಲ ಕ್ಲೀನ್ ಮಾಡಿದೆ. ಯಾಕೆಂದರೆ ಇವಾಗ ಪೂಜೆ ಎಲ್ಲ ಮುಗಿಸಿ ನಾನು ಕ್ಲೈಂಟ್ ಮನೆಗೆ ಹೋಗ್ಬೇಕಿತ್ತಲ್ವ. ಹಾಗಾಗಿ ನೆಕ್ಸ್ಟ್ ನಾನು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಆ್ಯಕ್ಚುಲಿ ಗುರುವಾರ ನಾನು ಯಾವುದೋ ಅಷ್ಟೊಂದು ಸರ್ವಿಸಸ್ ಎಲ್ಲ ತೊಗೊಳಕ್ಕೆ ಹೋಗಲ್ಲ. ಇವ್ರದ್ದೊಂದು ಉಪನಯನ ಇತ್ತು ಅಂದ್ಬಿಟ್ಟು ಅವರು ರೆಗ್ಯುಲರ್ ಕಸ್ಟಮರು ಅವ್ರು ಕೇಳಿರೋದ್ರಿಂದ ನನಗೆ ಇಲ್ಲ ಅನ್ನೋಕ್ಕಾಗಲಿಲ್ಲ. ಆದರೆ ಹೇಳಿದ್ದಕ್ಕಿಂತ ಒಂದು 10-15 ನಿಮಿಷ ನಾನೇ ಲೇಟಾಗಿ ಹೇಳಿದೆ ಮಠಕ್ಕೆ ಹೋಗಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ ಬರೋದು ಅಂತ ಅವ್ರಿಗೆ ಎಕ್ಸ್ಕ್ಯೂಸ್ ಕೇಳಿದ್ದೆ. ಹಾಗೆ ಇದು ಬಂದು ನನಗೆ ಜಯನಗರದಲ್ಲಿ ಇದ್ದಿದ್ದು ಇವ್ರ ಕ್ಲೈಂಟ್ ಮನೆ. ಇಬ್ಬರು ಫೇಶಿಯಲ್ ಇತ್ತು ಅಷ್ಟೇ, ಬೇರೆ ಏನು ಎಕ್ಸ್ಟ್ರಾ ಸರ್ವಿಸಸ್ ಇರಲಿಲ್ಲ. ಹಾಗೆ ನಾನು ಕ್ವಿಕ್ಕಾಗಿ ಬಂದು ಎಲ್ಲ ಡಿಟಾನ್ ವಿತ್ ಫೇಶಿಯಲ್ ಇದ್ದಿದ್ದರಿಂದ ಎಲ್ಲ ಮುಗಿಸ್ಕೊಂಡೆ. ಹಾಗೆ ಐಬ್ರೋ ಇತ್ತು 1-2-3, ಅದನ್ನು ಮುಗಿಸ್ಕೊಂಡೆ ಅವ್ರ ಮನೇಲೆ. ನೆಕ್ಸ್ಟ್ ನಾನು ಹತ್ರ ಕೆಲಸ ಎಲ್ಲ ಮುಗಿಸಿದ್ಮೇಲೆ ಪೇಮೆಂಟ್ ತೊಗೊಂಡು ನಾನು ನಮ್ಮ ಅಂಗಡಿ ಕಡೆ ಹೊರಟೆ. ಏನಂದರೆ ಅಲ್ಲಿ ಹೋದ್ರೆ ನಾವು ವೀಡಿಯೋಸ್ ಎಲ್ಲ ಏನೂ ಮಾಡ್ಕೊಳ್ಳೋಂಗಿಲ್ಲ ವರ್ಕಿಂದು. ಎಲ್ಲೋದ್ರೂ ಅಷ್ಟೇ ಯಾರ್ದು ಪರ್ಮಿಷನ್ಸ್ ಎಲ್ಲ ಇರೋಲ್ಲ. ಮನೆಗಳಿಗೆ ಹೋಮ್ ಸರ್ವಿಸ್ಗೆ ಹೋದಾಗ ಅದೆಲ್ಲ ನಾನು ಅಪ್ಲೋಡ್ ಮಾಡೋ ಹಂಗೂ ಇರೋಲ್ಲ. ಅವ್ರ ಪರ್ಮಿಷನ್ ಇದ್ದರೆ ನಾನು ಅದನ್ನೆಲ್ಲ ವೀಡಿಯೋ ಮಾಡ್ಕೊಬೋದು. ಹಾಗೆ ಅಂಗಡಿ ಹತ್ರ ಬಂದ ಮೇಲೆ ಸಿಕ್ಕಾಬಟ್ಟೆ ಮಳೆ ಬರ್ತಿತ್ತು. ಮಳೆಯೆಲ್ಲ ನಿಲ್ಲಿ ಹೊರಡೋಣ ಮನೆಗೆ ಅಂತ ವೆಯ್ಟ್ ಮಾಡ್ತಿದ್ದೆ. ಯಾಕೆಂದರೆ ಮಧ್ಯಾಹ್ನ ಅಷ್ಟು ನನ್ನ ಕೆಲಸ ಎಲ್ಲ ಮುಗಿಸಿದೆ, ಏನು ಬೇರೆ ಇರಲಿಲ್ಲ. ಕ್ಲೈಂಟ್ಸ್ ಇರಲಿಲ್ಲಲ್ಲ, ಮನೆಗೆ ಬಂದುಬಿಡ್ತೀನಿ ನಾನಿಲ್ಲ ಅಂದರೆ. ನೆಕ್ಸ್ಟು ಮನೆಗೆ ಬಂದು ಕಾಫಿ ಎಲ್ಲ ಕುಡ್ಕೊಂಡೆ. ಇಲ್ಲಿ ಬಂದು ನಾನು ಫ್ಲಿಪ್ಕಾರ್ಟಿಂದ ಡ್ರೆಸ್ ಆರ್ಡ್ರ್ ಮಾಡಿದ್ದೆ. ಫ್ಲಿಪ್ಕಾರ್ಟ್ ಮತ್ತು ಮೀಶೋಯಿಂದ ಒಂದು ಡ್ರೆಸ್ ಬಂದಿತ್ತು. ಅದನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಬಂದು ಫ್ಲಿಪ್ಕಾರ್ಟಿಂದ ತರಿಸಿದ್ದು. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಆದರೆ ಸ್ವಲ್ಪ ರೈಟ್ ಜಾಸ್ತಿ ಆಯಿತು ಅಂತ ನನಗೆ ಅನ್ನಿಸ್ತಾ ಇತ್ತು. ಮೀಶೋಗೂ ಫ್ಲಿಪ್ಕಾರ್ಟ್ಗೂ ಕಂಪೇರ್ ಮಾಡಿದ್ರೆ ಮೀಶೋಯಲ್ಲಿ ನನಗೆ ರೈಟು ಕಮ್ಮಿ ಅಂತಲೇ ಹೇಳಬಹುದು. ಓಕೆ, ಫ್ಲಿಪ್ಕಾರ್ಟಲ್ಲೂ ಸ್ವಲ್ಪ ಡಿಸೈನ್ ಡಿಫ್ರೆಂಟಾಗಿರುತ್ತೆ, ಪ್ಯಾಟ್ರನ್ ಎಲ್ಲ ಡಿಫ್ರೆಂಟಾಗಿರುತ್ತೆ. ಹಾಗಾಗಿ ಅವರು ಕಾಸ್ಟ್ ತೊಗೋತಾರೆ ಅಂತಲೇ ಹೇಳ್ಬೋದು. ನೀವೆಲ್ಲಿಂದ ಜಾಸ್ತಿ ಶಾಪಿಂಗ್ ಮಾಡ್ತೀರಾ, ಫ್ಲಿಪ್ಕಾರ್ಟಾ ಮೀಶೋನ? ಅದು ಕಮೆಂಟಲ್ಲಿ ತಿಳಿಸಿ. ಇದು ಗ್ರೀನ್ ಡ್ರೆಸ್ಸು ತುಂಬ ಚೆನ್ನಾಗಿದೆ, ಎಂಬ್ರಾಯ್ಡ್ರಿ ವರ್ಕ್. ಇದು ದುಪ್ಪಟ್ಟ ಎಲ್ಲ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಇದಂತೂ. ನಾನು ನೆಕ್ಸ್ಟ್ ಡ್ರೆಸ್ ಇದೂ ಫ್ಲಿಪ್ಕಾರ್ಟನೇ. ಏನಂದರೆ ಆನ್ಲೈನಲ್ಲಿ ಶಾಪಿಂಗ್ ಮಾಡುವಾಗ ನಾವು ರಿವ್ಯೂಸ್ ಎಲ್ಲ ಚೆನ್ನಾಗಿ ನೋಡಿನೇ ಶಾಪಿಂಗ್ ಮಾಡಬೇಕು. ಒಂದೊಂದ್ಸಲಿ 4 ಸ್ಟಾರ್ ಇದ್ರೂ 4.23 ಸ್ಟಾರ್ಸ್ ಇದ್ರೂ ಡ್ರೆಸ್ಸಸ್ ಚೆನ್ನಾಗಿರಲ್ಲ. ಒಂದೊಂದ್ಸಲಿ 3.8 ಇದ್ರೇ ಎಷ್ಟೇ ಚೆನ್ನಾಗಿರುತ್ತೆ. ಆ ಥರ ಏನೂ ಮಾಡೋಕ್ಕಾಗಲ್ಲ. ಅಂದರೆ ಏನು ಹೇಳ್ತಾರಲ್ಲ, ಲಕ್ ಅಂದ್ಬಿಟ್ಟು. ಇದು ಬಂದು ನನಗೆ ಡ್ರೆಸ್ಸಲ್ಲಿ ದುಪ್ಪಟ್ಟ ಅಷ್ಟು ಇಷ್ಟ ಆಗಲಿಲ್ಲ. ಯಾಕೆಂದರೆ ನನಗೆ ನೆಟ್ಟೆಡಲ್ಲಿ ನನಗೆ ಒಂದು ಸ್ವಲ್ಪ ಅಂದರೆ ಕಂಫರ್ಟ್ ಇರೋಲ್ಲ ಅನ್ನೋದು ಒಂದು ಬೇಜಾರು. ಅಂದರೆ ಪ್ಯಾಟರ್ನ್ ಎಲ್ಲ ತುಂಬ ಚೆನ್ನಾಗಿದೆ. ಅಂದರೆ ಪಾರ್ಟಿಗೆ ಹಾಕ್ಕೊಂಡ್ರೆ ಒಳ್ಳೆ ಗ್ರ್ಯಾಂಡ್ ಲುಕ್ ಬರೋ ಥರ. ಏನಾದ್ರು ಸಿಂಪಲಾಗಿ ಬರ್ಡೇ ಪಾರ್ಟಿ ಎಲ್ಲ ಈವ್ನಿಂಗ್ ಇದ್ದರೆ ಹಾಕ್ಕೊಂಡು ಹೋಗ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ನನಗೆ ಬಂದು ದುಪ್ಪಟ್ಟೆಲ್ಲ ಸಾಫ್ಟ್ ಇರಬೇಕು. ಕ್ಲಾತ್ ಎಲ್ಲ ಚೆನ್ನಾಗಿದೆ, ಪ್ಯಾಂಟೆಲ್ಲ ಸಾಫ್ಟಾಗಿದೆ. ಇದು ಅಷ್ಟೇ ಸೇಮ್ ಎಂಬ್ರಾಯ್ಡ್ರಿ ವರ್ಕೇ ಇತ್ತು, ವೈಟ್ ಕಲರ್. ಇದಕ್ಕೇನಾದ್ರು ಬೇಕು ನಾವು ಪ್ಲಾಜೋ ಪ್ಯಾಂಟ್ ವೈಟೂ ಹಾಕ್ಕೊಬೋದು. ಇದು ಬಂದು 3ನೇ ಡ್ರೆಸ್ ಆಗಿರುತ್ತೆ. ಇದೊಂದು ಸ್ವಲ್ಪ ಗ್ರ್ಯಾಂಡಾಗೇ ಇದೆ. ಇದು 900 ಸಮಥಿಂಗ್ ಇತ್ತು. 900 ಒಳಗಡೆನೇ ಇದೆ, 900 ದಾಟಿಲ್ಲ. ಇದು ಅಷ್ಟೇ ಡ್ರೆಸ್ ತುಂಬ ಚೆನ್ನಾಗಿತ್ತು. ದುಪ್ಪಟ್ಟ ಅಂತೂ ಫುಲ್ಲು ಸಾಫ್ಟ್ ಅಂದರೆ ಸಾಫ್ಟು. ಈ ಗೋಲ್ಡ್ ಕಲರ್ ಲೈನ್ ಎಲ್ಲ ತುಂಬ ಹೈಲೈಟ್ ಆಗ್ತಿತ್ತು ಅಂತಲೇ ಹೇಳ್ಬಹುದು. ಪ್ಯಾಂಟು ಅಷ್ಟೇ. ಈ 2 ಡ್ರೆಸ್ಗಿಂತ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯಾಕೆಂದರೆ ಸ್ವಲ್ಪ ಕಾಸ್ಟು ಜಾಸ್ತಿ ಇದೆ. ಆಮೇಲೆ ಕ್ಲಾತು ಡಿಫ್ರೆಂಟ್ ಆಗಿದೆ. ಇದು ಆರಾಮಾಗಿ ಪಾರ್ಟಿಗೆಲ್ಲ ವೇರ್ ಮಾಡಬಹುದು, ಮದುವೆಗಳಿಗೆ ವೇರ್ ಮಾಡ್ಬೋದು ಆರಾಮಾಗಿ. ಅಂದರೆ ಡ್ರೆಸ್ಸೆಲ್ಲ ಸ್ವಲ್ಪ ಆಲ್ಟ್ರ್ ಇದೆ. ಇದು XXL ತರಿಸಿರೋದು ನಾನು. ಸ್ಲೀವ್ ಈ ಥರ ಇದೆ, ಡಿಸೈನ್ ಈ ಥರ ಕೊಟ್ಟಿದ್ದಾರೆ. ಲಾಸ್ಟ್ ಡ್ರೆಸ್ ಬಂದು ಮೀಶೋದಿದು ಅಂಬ್ರೆಲಾ ಡ್ರೆಸ್ಸು. ನಾನು ತುಂಬ ನೋಡಿದ್ದೆ, ಯೂಟ್ಯೂಬಲ್ಲೂ ನೋಡಿದ್ದೆ, ಮತ್ತು ತುಂಬ ರಿವ್ಯೂಸ್ ಎಲ್ಲ ನೋಡಿನೇ ತರಿಸಿದೆ. ಆದರೂ ನನಗೆ ಯಾಕೋ ಅಷ್ಟು ಕಂಫರ್ಟ್ ಅನ್ನಿಸ್ಲಿಲ್ಲ. ಅಂದರೆ ಕಲರೆಲ್ಲ ಚೆನ್ನಾಗಿದೆ, ದುಪ್ಪಟ್ಟ ಎಲ್ಲ ಚೆನ್ನಾಗಿದೆ.
ಅವ್ರ ಸ್ಟಿಚ್ಚಿಂಗ್ ಏನೋ ನನಗೆ ಪರ್ಫೆಕ್ಟ್ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ನೀವು ಯಾರಾದರೂ ಇದನ್ನು ತರಿಸಿದ್ರೆ ನಿಮಗೇನಂತ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ನನಗಿದು ಓಕೆ ಅನ್ನಿಸ್ತು ಡ್ರೆಸ್ಸು. ಅಷ್ಟೊಂದೇನು ಅದೇ ಹೇಳಿದ್ನಲ್ಲ, ದುಪ್ಪಟ್ಟನೂ ಚೆನ್ನಾಗಿದೆ, ಡಿಸೈನ್ ಎಲ್ಲ ಚೆನ್ನಾಗಿದೆ. ಆದರೂ ಸ್ಟಿಚಿಂಗ್ ಮಾತ್ರ ನನಗೆ ಫಿನಿಶಿಂಗ್ ಇಷ್ಟ ಆಗಲಿಲ್ಲ ಅಂತ ಹೇಳ್ಬಹುದು. ಅಂದರೆ ರೈಟ್ ಮಾತ್ರ ರೀಸನಬಲ್ ಆಗಿದೆ. ಇದು ತುಂಬ ಇಷ್ಟು ಕಮ್ಮಿಗೆ ಸಿಗೋದೇ ಇಲ್ಲ ಅಂತಲೇ ಹೇಳ್ಬೋದು. ದುಪ್ಪಟ್ಟ ಚೆನ್ನಾಗಿದೆ, ದುಪ್ಪಟ್ಟ ಎಲ್ಲ ಎಷ್ಟು ಚೆನ್ನಾಗಿ ಲುಕಿಂಗ್ ವೈಸ್ ಚೆನ್ನಾಗಿದೆ ಇದು. ಅಂದರೆ ಆರ್ಡ್ರು ಮಾಡಿಸ್ಬೇಕು ಇದನ್ನು. ಆ ಫ್ರಂಟಲ್ಲಿ ಆ ಲೈನ್ ಬಂದಿರೋದೇ ವಿಸಿಬಲ್ ನನಗೆ ಇಷ್ಟ ಆಗ್ತಾ ಇಲ್ಲ. ಅದು ಸ್ವಲ್ಪ ಇನ್ನೂ ಇನ್ಸೈಡ್ಗೆ ಹೋಗಬೇಕು ಅನಿಸುತ್ತೆ. ಒಳ್ಳೆ ಕಟ್ ಪೀಸ್ ಇರುತ್ತಲ್ಲ ಆ ಥರ ಬಂದ್ಬಿಟ್ಟಿದೆ ಹಾಗಾಗಿ. ಮತ್ತು ಲೈನಿಂಗ್ ಎಲ್ಲ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗೆ ಈ 4 ಡ್ರೆಸ್ಸಲ್ಲಿ ನಿಮಗೆ ಯಾವ ಡ್ರೆಸ್ ತುಂಬ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ಚಾನಲ್. ಬಾಯ್ ಬಾಯ್.